ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಭರತ್ ಚಂದ್ರ. ಬಹಳ ಜನ ನನಗೆ ಕೇಳ್ತಾರೆ, ಡಾಕ್ಟರ್ ಭರತ್ ಚಂದ್ರ, ನೀವು ಬಹಳ ಎನರ್ಜೆಟಿಕ್ ಆಗಿದ್ದೀರಿ, ಕ್ಲಾಸ್ ಮಾಡಬೇಕಾದ್ರೆ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಕ್ಲಾಸ್ ಮಾಡ್ತೀರಿ, ಓಡಾಡಿಕೊಂಡೇ ಕ್ಲಾಸ್ ಮಾಡ್ತೀರಿ, ನಿಂತ್ಕೊಂಡೇ ಇರ್ತೀರಿ, ಕ್ಲಾಸ್ ಆದಮೇಲೆ ಸಾವಿರಾರು ಜನರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀರಿ, ಇಷ್ಟು ಎನರ್ಜಿ ಎಲ್ಲಿಂದ ಬರುತ್ತೆ? ಅದಕ್ಕೆ ಇವತ್ತು ನಾನು ಆ ರಹಸ್ಯವನ್ನು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಇನ್ಫಾರ್ಮೇಷನ್ನ ಆದಷ್ಟು ಜನಗಳಿಗೆ ಹಂಚಿ ಅವರಿಗೂ ಅನುಕೂಲ ಆಗಲಿ. ಇವತ್ತು ಮಾತಾಡ್ತಿರೋ ವಿಚಾರ ತುಂಬ ಇಂಪಾರ್ಟೆಂಟು, ತುಂಬ ಇಂಟ್ರೆಸ್ಟಿಂಗ್. ಕೊನೆಯವರೆಗೂ ಕೇಳಿದವರಿಗೆ ಒಂದು ಸಣ್ಣ ಬುಕ್ಕನ್ನು ಗಿಫ್ಟ್ ಆಗಿ ಇಟ್ಟಿದ್ದೇವೆ. ದೀರ್ಘವಾದ ಉಸಿರಾಟವನ್ನು ಮಾಡುವುದರಿಂದ ಆಗುವ 9 ಉಪಯೋಗಗಳು, ಬೆನಿಫಿಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ನಮ್ಮ ಫಿಸಿಕಲ್ ಎನರ್ಜಿ ಮತ್ತು ಮೆಂಟಲ್ ಎನರ್ಜಿ ಜಾಸ್ತಿ ಮಾಡ್ಕೊಳ್ಬೇಕಾದ್ರೆ ನಾವೇನು ಮಾಡ್ತೀವಿ ಅಂತಂದರೆ, ಒಳ್ಳೆಯ ನ್ಯೂಟ್ರಿಷಿಯಸ್ ಫುಡ್ ತಗೊಳ್ತೇವೆ, ಜಿಮ್ಮಿಗೆ ಹೋಗ್ತೇವೆ, ಬಾಟ್ಲುಗಳಲ್ಲಿ ಟಾನಿಕ್ನ ತಂದು ಸ್ಟ್ರೆಂತಿಗೋಸ್ಕರ ಕುಡಿತೇವೆ. ಆದರೆ ಬಹಳ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಡೀಪ್ ಬ್ರೀದಿಂಗ್. ಅದಕ್ಕೆ ಕನ್ನಡದಲ್ಲಿ ಪ್ರಾಣವಾಯು ಎಂದು ಕರೆಯುತ್ತಾರೆ. ನೋಡಿ, ನೀವು ಸರಿಯಾಗಿ ಬ್ರೀದಿಂಗನ್ನು ಮಾಡಿದರೆ ನಿಮ್ಮ ಎನರ್ಜಿ ಲೆವೆಲು ತನ್ನಿಂದ ತಾನಾಗಿ ಮೇಲಕ್ಕೆ ಹೋಗುತ್ತೆ. ನೀವು ಇವತ್ತಿನವರೆಗೆ ನನ್ನ ಎಲ್ಲ ವಿಡಿಯೋಗಳಿಗೂ ಸಹಕಾರ ಕೊಡ್ತಾ ಇದ್ದೀರಾ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ಲೈಕ್ ಬಟನ್ ಒತ್ತಿ ಮತ್ತು ಬೇರೆ ಜನರಿಗೆ ಶೇರ್ ಮಾಡ್ತಾ ಇದ್ದೀರಾ. ಈ ವಿಡಿಯೋ ಇನ್ನೂ ಜಾಸ್ತಿ ಜನಕ್ಕೆ ತಲುಪಬೇಕು, ಅನುಕೂಲ ಆಗಲಿ ಅನ್ನುವಂಥದ್ದು ನನ್ನ ಅನಿಸಿಕೆ, ವಿನಂತಿ. ಮೊದಲು ಸ್ನೇಹಿತರೆ, ಡೀಪ್ ಬ್ರೀದಿಂಗಿಂದ ಏನು ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಾದ ಮೇಲೆ ಡೀಪ್ ಬ್ರೀದಿಂಗು ಎಕ್ಸಸೈಸು ಮಾಡುವುದು ಹೇಗೆ, ಶಾರ್ಟ್ಕಟ್ ಆಗಿ ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ, ಡೀಪ್ ಬ್ರೀದಿಂಗ್ ದೀರ್ಘವಾದ ಉಸಿರಾಟವನ್ನು ಮಾಡುವುದರಿಂದ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ, ಡಿಪ್ರೆಷನ್ ಕಮ್ಮಿ ಆಗುತ್ತೆ, ಮೂಡು ಇಂಪ್ರೂವ್ ಆಗುತ್ತೆ, ನಮ್ಮದು ಸ್ಪಿರಿಟ್ಸು ಜಾಸ್ತಿ ಆಗುತ್ತೆ. ಎರಡನೆಯ ಬೆನಿಫಿಟ್ಟು, ದೇಹದಲ್ಲಿ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ, ಟಿಶ್ಯೂಗಳಿಗೆಲ್ಲ ಬ್ಲಡ್ ಸಪ್ಲೈ ಆಗುತ್ತೆ, ನಮ್ಮ ಮೆದುಳಿಗೆ ಬೇಕಾದಷ್ಟು ರಕ್ತ ತನ್ನಿಂದ ತಾನಾಗಿ ಹೋಗುತ್ತೆ. ನಿಮಗೆ ಲೆಕ್ಕ ಹೇಳಬೇಕು ಅಂತಂದರೆ, ನಮ್ಮ ದೇಹದಲ್ಲಿರುವಂಥ 20% ಆಕ್ಸಿಜನ್ನು ಮೆದುಳಿಗೆ ಬೇಕಾಗುತ್ತೆ, 25% ಗ್ಲೂಕೋಸು ನಮ್ಮ ಮೆದುಳಿಗೆ ಬೇಕಾಗುತ್ತೆ. ಮೂರನೆಯದು ಬಹಳ ಇಂಪಾರ್ಟೆಂಟು ಬೆನಿಫಿಟ್ಟು ಡೀಪ್ ಬ್ರೀದಿಂಗ್. ಇದು ದೀರ್ಘವಾದ ಉಸಿರಾಟವನ್ನು ಮಾಡುವುದರಿಂದ ನಮ್ಮಲ್ಲಿ ಎಂಡೋರ್ಫಿನ್ ಅನ್ನುವಂಥ ಹಾರ್ಮೋನು ಸೆಕ್ರೀಟ್ ಆಗುತ್ತೆ. ಎಂಡೋರ್ಫಿನ್ ಸೆಕ್ರೀಟ್ ಆಗೋದ್ರಿಂದ ನಮ್ಮ ಬಾಡಿಯಲ್ಲಿರುವಂಥ ಪೇಯ್ನ್ ಕಮ್ಮಿ ಆಗುತ್ತೆ, ಟಯರ್ಡ್ನೆಸ್ ಕಮ್ಮಿ ಆಗುತ್ತೆ, ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಎನರ್ಜಿ ಲೆವೆಲ್ ಮೇಲೋಗುತ್ತೆ. ಆಮೇಲೆ ಮನುಷ್ಯ ತನ್ನಿಂದ ತಾನಾಗಿ ಸಂತೋಷವಾಗಿ ಇರಲಿಕ್ಕೆ ಸಹಕಾರಿಯಾಗುತ್ತೆ. ಈ ಸೀಕ್ರೆಟನ್ನು, ರಹಸ್ಯವನ್ನು ಹಿಂದಿನ ಕಾಲದಲ್ಲಿ ಯೋಗಿಗಳು, ಮುನಿಗಳು ತಿಳ್ಕೊಂಡಿದ್ರು. ಆದ್ದರಿಂದ ದಿನಾಲೂ ಕೂಡ ಅವರು ಡೀಪ್ ಬ್ರೀದಿಂಗ್ ಎಕ್ಸಸೈಸನ್ನು ಮಾಡ್ತಾ ಇದ್ರು. ನಾಲ್ಕನೇ ಬೆನಿಫಿಟ್ಟು, ನಮ್ಮ ದೇಹದಲ್ಲಿರುವ ಟಾಕ್ಸಿನ್ಗಳನ್ನು ಡೀಪ್ ಬ್ರೀದಿಂಗಿಂದ ನಾವು ಕಮ್ಮಿ ಮಾಡ್ಕೊಳ್ಬೋದು. ಸಾಮಾನ್ಯವಾಗಿ ನಾವೇನು ತಿಳ್ಕೊತೀವಿ ಅಂತಂದರೆ, ಜಾಸ್ತಿ ನೀರನ್ನು ಕುಡಿದ್ರೆ ಟಾಕ್ಸಿನ್ಗಳು ಕಮ್ಮಿ ಆಗುತ್ತೆ, ಸಾಕಾಗೋದಿಲ್ಲ. ಅದರೊಟ್ಟಿಗೆ ಡೀಪ್ ಬ್ರೀದಿಂಗ್ ಮಾಡಿ ಆಕ್ಸಿಜನ್ನನ್ನು ಕೂಡ ನಮ್ಮ ಬಾಡಿಗೆ ತುಂಬಿಸ್ಕೋಬೇಕಾಗುತ್ತೆ. ಐದನೆಯ ಬೆನಿಫಿಟ್ಟು, ನಮ್ಮ ಬಾಡಿಯಲ್ಲಿ ಸಾಮಾನ್ಯವಾಗಿ ನಮ್ಮ ಬಾಡಿ ಆಸಿಡಿಕ್ ಮೀಡಿಯಂನಲ್ಲಿರುತ್ತೆ. ಯಾವ ಬಾಡಿನಲ್ಲಿ ಹೈಯೆಸ್ಟ್ ಬ್ರೀದಿಂಗಿಂದ ನಾವು ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಆಲ್ಕಲೈನ್ ಮೀಡಿಯಂಗೆ ತೆಗೆದುಕೊಂಡು ಬರುತ್ತೇವೋ ಆವಾಗ ಇನ್ಫೆಕ್ಷನ್ನು ಸ್ಪ್ರೆಡ್ ಆಗೋದಿಲ್ಲ, ಆಮೇಲೆ ಕ್ಯಾನ್ಸರ್ ಸೆಲ್ಗಳು ಸ್ಪ್ರೆಡ್ ಆಗೋದಿಲ್ಲ. ಅಷ್ಟೇ ಅಲ್ಲ, ತನ್ನಿಂದ ತಾನಾಗಿ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಈ ಕೊರೋನಾ ಸಂಕಟದ ಕಾಲದಲ್ಲಿ ಡೀಪ್ ಬ್ರೀದಿಂಗ್ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಅವರು ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಲಿ.
ಆರನೆಯ ಬೆನಿಫಿಟ್ಟು, ಡೀಪ್ ಬ್ರೀದಿಂಗಿಂದಾಗಿ ನಮ್ಮ ಬಾಡಿ ಮತ್ತು ಮೈಂಡು ತನ್ನಿಂದ ತಾನಾಗಿ ರಿಲ್ಯಾಕ್ಸ್ ಆಗುತ್ತೆ. ಉದಾಹರಣೆಗೆ, ನಾವು ಜಾಸ್ತಿ ಮಾನಸಿಕ ಒತ್ತಡದಿಂದ ಬಳಲುವಾಗ ನಮ್ಮ ಬ್ರೀದಿಂಗ್ ಇದೆಯಲ್ಲ ತುಂಬ ಸೂಪರ್ಫಿಷಿಯಲ್ ಆಗಿರುತ್ತೆ. ಡೀಪ್ ಬ್ರೀದಿಂಗ್ ಮಾಡೋದ್ರಿಂದ ತನ್ನಿಂದ ತಾನಾಗಿ ಸ್ಟ್ರೆಸ್ಸು ಕಮ್ಮಿ ಆಗುತ್ತೆ. ಏಳನೆಯ ಬೆನಿಫಿಟ್ಟು, ಇಂಪ್ರೂವಿಂಗ್ ಅ ಫಂಕ್ಷನಿಂಗ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್. ಅಂತಂದರೆ ನಮ್ಮ ಜೀರ್ಣಕ್ರಿಯೆ ಮಾಡುವಂಥ ನಮ್ಮ ಸಿಸ್ಟಮ್ ಏನಿದೆ ಅದು ತನ್ನಿಂದ ತಾನಾಗಿ ದೀರ್ಘವಾದ ಉಸಿರಾಟದಿಂದ ತನ್ನ ಫಂಕ್ಷನಿಂಗನ್ನು ಇಂಪ್ರೂವ್ ಮಾಡಿಕೊಳ್ಳುತ್ತದೆ. ಉದಾಹರಣೆಗೆ, ನಿಮ್ಮ ಹಸಿವು ಜಾಸ್ತಿ ಆಗುತ್ತೆ, ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ ಮತ್ತು ಜನರಲ್ ಆಗಿ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ. 8ನೆಯ ಬೆನಿಫಿಟ್ಟು, ಡೀಪ್ ಬ್ರೀದಿಂಗಿಂದ ನಮ್ಮ ಲಿಂಫ್ಯಾಟಿಕ್ ಸಿಸ್ಟಮು ತನ್ನಿಂದ ತಾನಾಗಿ ಕ್ಲೀನ್ ಆಗುತ್ತೆ. ಒಳಗಿಡುವಂಥ ಗಾರ್ಬೇಜು ಹೊರಗೆ ಬರುತ್ತೆ. ತನ್ನಿಂದ ತಾನಾಗಿ ಮುಂದೆ ಬರುವಂಥ ಯಾವುದೇ ಕಾಯಿಲೆ ನಮ್ಮ ದೇಹದಲ್ಲಿ ಮನೆ ಮಾಡುವುದಿಲ್ಲ. ಕೊನೆಯ ಬೆನಿಫಿಟ್ ಏನು ಅಂತಂದರೆ, ನಮ್ಮ ಬ್ಲಡ್ಡಿನ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಯಾಕಂದರೆ ಆಕ್ಸಿಜನ್ ಜಾಸ್ತಿ ಆಗ್ತಾ ಇದ್ದ ಹಾಗೆ, ಆಕ್ಸಿಜನ್ನ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತಿದ್ದ ಹಾಗೆ ಕಿಡ್ನಿ, ಹಾರ್ಟು, ಬ್ರೈನು, ಮಸಲುಗಳು ತನ್ನಿಂದ ತಾನಾಗಿ ಜಾಸ್ತಿ ಎಫಿಷಿಯೆಂಟಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಈಗ ಮುಂದಿನ ಕೆಲ ನಿಮಿಷಗಳಲ್ಲಿ ಬ್ರೀದಿಂಗ್ ಎಕ್ಸರ್ಸೈಸನ್ನು ಈಗ ನೀವು ಹೇಗೆ ಮಾಡುವುದು ಅಂತ ಹೇಳ್ಕೊಡ್ತೀನಿ. ಸಾಮಾನ್ಯವಾಗಿ ನಾವು ಪ್ರಾಣಾಯಾಮ ಮಾಡ್ತೇವೆ, ಅದಕ್ಕೆ ಜಾಸ್ತಿ ಸಮಯ ಬೇಕಾಗುತ್ತೆ, ಎಲ್ಲ ಕಡೆ ಮಾಡಲಿಕ್ಕಾಗೋದಿಲ್ಲ. ಈ ಡೀಪ್ ಬ್ರೀದಿಂಗ್ ಎಕ್ಸರ್ಸೈಸನ್ನು ನೀವು ಎಲ್ಲಿ ಬೇಕಾದರೂ ಮಾಡಬಹುದು, ಯಾವಾಗ ಬೇಕಾದರೂ ಮಾಡಬಹುದು, ಎಷ್ಟು ಸಮಯಕ್ಕಾದರೂ ಮಾಡಬಹುದು. ಈ ಡೀಪ್ ಬ್ರೀದಿಂಗ್ ಎಕ್ಸರ್ಸೈಸು 3 ಸ್ಟೆಪ್ಪಿನಲ್ಲಿ ನಡೆಯುತ್ತದೆ. ಅದನ್ನು ವಿವರವಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಮೊದಲನೆಯದಾಗಿ ಒಂದು ಒಳ್ಳೆಯ ಕಂಫರ್ಟಬಲ್ ಪೊಸಿಷನಲ್ಲಿ ಕೂತ್ಕೊಳ್ಳಿ. ಎರಡನೆಯದು, ಈ ಫಾರ್ಮುಲಾ 1:4:2 ಫಾರ್ಮುಲಾ. ಇನ್ನೊಂದ್ಸತಿ ಹೇಳ್ತೀನಿ, 1:4:2 ಫಾರ್ಮುಲಾ. ಮೊದಲನೆಯದಾಗಿ ಮಾಡಬೇಕಾಗಿರೋದು, ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಅದಾದ ಮೇಲೆ ನೀವು ಆ ಉಸಿರನ್ನು 4 ಪಟ್ಟು ಸಮಯ ಜಾಸ್ತಿ ಹಿಡಿದಿಟ್ಟುಕೊಳ್ಳಿ. 5 ಸೆಕೆಂಡು ಉಸಿರನ್ನು ಒಳಗೆ ತೆಗೆದುಕೊಂಡಿದ್ದರೆ 20 ಸೆಕೆಂಡು ಉಸಿರನ್ನು ನೀವು ಹಿಡಿದಿಟ್ಟುಕೊಳ್ಳಿ. ಅದಾದ ಮೇಲೆ 10 ಸೆಕೆಂಡು ಅಂದಾಜು ಆ ಉಸಿರನ್ನು ಹೊರಕ್ಕೆ ನಿಧಾನವಾಗಿ ಬಾಯಿಯಲ್ಲಿ ಬಿಡಿ. ಮತ್ತೊಂದು ಸತಿ ಹೇಳ್ತೇನೆ, ಮೊದಲನೆಯ ಸ್ಟೆಪ್ಪು, ನೀವು ದೀರ್ಘವಾದ ಉಸಿರನ್ನು ಮೂಗಿನ ಮೂಲಕ ತೆಗೆದುಕೊಳ್ಳಿ, ಅಂದಾಜು 5 ಸೆಕೆಂಡು ಎಂದಿಟ್ಟುಕೊಳ್ಳೋಣ. ಎರಡನೆಯ ಸ್ಟೆಪ್ಪು, ನೀವು ಆ ಉಸಿರನ್ನು ಕನಿಷ್ಠ 20 ಸೆಕೆಂಡಿನವರೆಗೆ ಹಿಡಿದಿಟ್ಟುಕೊಳ್ಳಿ. ಅದಾದ ಮೇಲೆ ಆ ಉಸಿರನ್ನು ನೀವು ಅಂದಾಜು 10 ಸೆಕೆಂಡಿನವರೆಗೂ ಬಾಯಿಯಿಂದ ಹೊರಕ್ಕೆ ಬಿಡಿ. ಇದನ್ನು ನನ್ನ ಸಲಹೆ ಏನು ಅಂತಂದರೆ, ಒಂದು ಅಂದಾಜು ನೀವು ದಿನಕ್ಕೆ 2-3 ಸತಿ, 10-15 ಸತಿ ಒಂದು ಸತಿಗೆ ಮಾಡಬೇಕು. ಅಂತಂದರೆ ಒಮ್ಮೆ ಪ್ರಾರಂಭ ಮಾಡಿದರೆ ಒಂದು 10-12-15 ಈ ಥರದ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ, ಬಿಡಿ. ಅಥವಾ ನಿಮಗೆ ಎಲ್ಲಿ ಸಮಯ ಇದೆಯೋ, ಯಾವಾಗ ಸಮಯ ಇದೆಯೋ ಅಲ್ಲಿ ಕೂಡ ಇದನ್ನು ಪ್ರಾಕ್ಟೀಸ್ ಮಾಡಬಹುದು. ಪ್ರಾಣಾಯಾಮ ಮಾಡಲಿಕ್ಕೆ ನಿಮಗೆ ಜಾಸ್ತಿ ಸಮಯ ಬೇಕಾಗುತ್ತೆ, ಇದಕ್ಕೆ ಕಮ್ಮಿ ಸಮಯ ಸಾಕಾಗುತ್ತೆ. ಆದರೆ ಇಷ್ಟೇ ಎಕ್ಸಸೈಸು ಡೀಪ್ ಬ್ರೀದಿಂಗ್ ಮಾಡೋದ್ರಿಂದ ನಿಮ್ಮ ಬಾಡಿ ಕಂಪ್ಲೀಟಾಗಿ ರಿಫ್ರೆಶ್ ಆಗುತ್ತೆ. ಈ ಎಕ್ಸಸೈಸು ಎಲ್ಲರಿಗೂ ಉಪಯುಕ್ತ. ಆದ್ದರಿಂದ ದಯವಿಟ್ಟು ಇದನ್ನು ಜಾಸ್ತಿ ಜನಗಳಿಗೆ ಶೇರ್ ಮಾಡಿ. ಇದಕ್ಕೆ ₹1 ಖರ್ಚಿಲ್ಲ. ಪ್ರಾಣವಾಯುವನ್ನು ತೆಗೆದುಕೊಳ್ಳುವುದು, ಬಿಡುವುದು. ಎಲ್ಲ ಕನ್ನಡಿಗರಿಗೂ ಅನುಕೂಲ ಆಗಲಿ ಅಂಥೇಳಿ ಈ ವಿಡಿಯೋವನ್ನು ಕನ್ನಡದಲ್ಲಿಯೇ ಮಾಡಿದ್ದೇನೆ. ನನ್ನದೊಂದು ವಿನಂತಿ, ಕನಿಷ್ಠ ಪಕ್ಷ 1 ಕೋಟಿ ಜನ ನಮ್ಮ ಕರ್ನಾಟಕದಲ್ಲಿ ಈ ವಿಡಿಯೋವನ್ನು ನೋಡಬೇಕು.
ನಿಮಗೆ ಕಳಿಸ್ಲಿಕ್ಕೆ ಏನೂ ಖರ್ಚಿಲ್ಲ. ಪ್ರಾಣವಾಯುವನ್ನು ತೆಗೆದುಕೊಳ್ಳುವುದಕ್ಕೂ ಏನು ಖರ್ಚಿಲ್ಲ. ಎಕ್ಸರ್ಸೈಸ್ ಮಾಡುವುದರಿಂದ ಎಲ್ಲರಿಗೂ ಆರೋಗ್ಯದಲ್ಲಿ ಬೇಕಾದಷ್ಟು ಬೆನಿಫಿಟ್ ಆಗ್ತದೆ. ಸ್ನೇಹಿತರೆ, ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಬರೆಯಿರಿ. ಅದಾದ ಮೇಲೆ ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅದಾದ ಮೇಲೆ ಕನಿಷ್ಠ ಪಕ್ಷ ಒಂದು 50 ಜನಕ್ಕೆ ವಿಡಿಯೋನ ಫಾರ್ವರ್ಡ್ ಮಾಡಿ. ಅವರು ಕೂಡ ಆದಷ್ಟು ಈ ಡೀಪ್ ಬ್ರೀದಿಂಗ್ ಎಕ್ಸರ್ಸೈಸನ್ನು ಅವರು ಕೂಡ ಪ್ರಾಕ್ಟೀಸ್ ಮಾಡಲಿ. ವಿಡಿಯೋನ ಕೊನೆಯವರೆಗೆ ನೋಡಿದ್ದೀರಿ, ಧನ್ಯವಾದಗಳು. ಈ ವಿಡಿಯೋನ ಕೊನೆಯವರೆಗೂ ನೋಡಿದವರಿಗೆ ಒಂದು ಸಣ್ಣ ಗಿಫ್ಟು. ಏನು ಅಂತಂದರೆ ಈ ಬುಕ್ಕು. ಯಾವುದರ ಮೇಲೆ? ಅಫರ್ಮೇಷನ್ಸ್ ಮೇಲೆ. ನೀವೇನು ಬರೀಬೇಕು ಅಂತಂದರೆ ಇಲ್ಲಿ ಕಾಣಿಸಿದಂಥ ಇಮೇಲಿಗೆ ನೀವು ಬರೀರಿ, ಬುಕ್ ನಂಬರ್ 10 ನಮಗೆ ಇಮೇಲಲ್ಲಿ ಕಳಿಸಿಕೊಡಿ. ಶೀಘ್ರದಲ್ಲಿ ಕಳಿಸ್ಕೊಡ್ತೇವೆ. ಸ್ನೇಹಿತರೆ, ಎಲ್ಲರಿಗೂ ಕಳಿಸಿದ್ದೀರಿ ಅಂತ ಊಹಿಸ್ಕೊತಾ ಇದ್ದೀನಿ. ನಮಸ್ಕಾರ.